ಸಿಲಿಂಡರ್ ಸಂಕಷ್ಟ ಜಾಸ್ತಿ ಆಗ್ತಾ ಇರುವ ಹೊತ್ತಲ್ಲಿ ಸೌದೆಗೆ ಡಿಮ್ಯಾಂಡ್ ಬಂದಿದೆ. 20 ದಿನಗಳಲ್ಲಿ 20% ರಿಂದ 30% ಸೌದೆ ಬೆಲೆ ಕೂಡ ಏರಿಕೆ ಆಗಿದೆ. ಟನ್ಗೆ 3000 ಇದ್ದ ಸೌದೆ ಬೆಲೆ ಈಗ 8000ಕ್ಕೆ ಏರಿಕೆ ಆಗಿದೆ. ಒಣ ಸೌದೆ, ಹಸಿ ಸೌದೆ ಮೇಲೆ ದರ ನಿಗದಿ ಮಾಡಲಾಗುತ್ತೆ. ಸ್ಮಶಾನಕ್ಕೆ ಹೋಗುವ ಸೌದೆಗೆ ದರ ಏರಿಕೆ ಮಾಡಿಲ್ಲ. ಚಾಮರಾಜಪೇಟೆಯ ಸೌದೆ ಡಿಪೋ ಮಾಲೀಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿಲಿಂಡರ್ ಸಂಕಷ್ಟ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರ ಬೆನ್ನಲ್ಲೇ ಸೌದೆಗೆ ಈಗ ಡಿಮ್ಯಾಂಡ್ ಬಂದಿದೆ. 20 ದಿನಗಳಲ್ಲಿ 20% ರಿಂದ 30% ಸೌದೆ ಬೆಲೆ ಏರಿಕೆ ಮಾಡಲಾಗಿದೆ. ಮೊದಲು 3000 ಇತ್ತು ಟನ್ಗೆ, ಈಗ 8000ಕ್ಕೆ ಏರಿಕೆ ಆಗಿದೆ. ಒಣ ಸೌದೆ, ಹಸಿ ಸೌದೆ ಮೇಲೆ ದರವನ್ನು ನಿಗದಿ ಮಾಡಲಾಗುತ್ತೆ. ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದಾಗಿ ಈಗ ಸೌದೆಗೆ ಭಾರಿ ಡಿಮ್ಯಾಂಡ್ ಬಂದಿರುವಂಥದ್ದು. ನಾವಿವಾಗ ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥ ಒಂದು ಸೌದೆ ಮಂಡಿಗೆ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ನೋಡ್ತಾ ಇರ್ಬೋದು ಯಾವ ರೀತಿ ಸೌದೆಗಳನ್ನು ಲಾಟ್ ಹಾಕೊಂಡಿರುವಂಥದ್ದು. ಅಂದರೆ ಈ ಹಿಂದೆ ಸೌದೆಗಳಿಗೆ ಅಷ್ಟಕ್ಕಷ್ಟೇ ಬೇಡಿಕೆ ಇತ್ತು, ಆದರೆ ಈಗ ಗ್ಯಾಸ್ಗೆ ಅಭಾವ, ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ಗಳು, ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಎಲ್ಲರೂ ಕೂಡ ಈಗ ಹೋಟೆಲ್ ನಡೆಸುವಂಥವ್ರು, ಬೇರೆ ಬೇರೆ ವಲಯದವರು ಕೂಡ ಈಗ ಸೌದೆಗೆ ಮೊರೆ ಹೋಗಿರುವಂಥದ್ದು. ಈಗಾಗಲೇ ಸೌದೆಗೆ ಭಾರಿ ಡಿಮ್ಯಾಂಡ್ ಬಂದಿರುವಂಥದ್ದು. ಈ ಹಿಂದೆ ಒಂದು ಟನ್ಗೆ 4 ರಿಂದ 5,000 ಟನ್ ಇದ್ರೆ ಈಗ 10,000 15,000ವರೆಗೂ ಟನ್ ಹೋಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಒಂದು ರೀತಿ ಸೌದೆಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಹೀಗಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸೌದೆ ವ್ಯಾಪಾರಿ ಆಗಿರುವಂಥ ಕಾಂತರಾಜ್ ಅವರು ಇದ್ದಾರೆ. ಬನ್ನಿ ಕೇಳೋಣ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅನ್ನುವಂಥದ್ದು. ಯಾಕೆಂತಂದ್ರೆ ಸಾಕಷ್ಟು ವರ್ಷಗಳಿಂದ ಈ ಒಂದು ವ್ಯಾಪಾರವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಹೀಗಾಗಿ ಈ ಸೌದೆ ಬಗ್ಗೆ ಈಗ ಕೆಲ ಒಂದು 15-20 ದಿನಗಳಿಂದ ಯಾವ ರೀತಿ ಬೇಡಿಕೆ ಇದೆ ಅನ್ನುವಂಥದ್ದು. ಸರ್, ಮೊದಲೆಲ್ಲ ಒಂದು 4,000-5,000 ಬರ್ತಾ ಇತ್ತು, ಈಗ ಒಂದು 6,000-7,000 ಆಗಿದೆ. ಸೌದೆ ಸ್ವಲ್ಪ ಡಿಮ್ಯಾಂಡ್ ಆಗಿದೆ. ಸರ್, ಹೆಂಗ್ ವ್ಯಾಪಾರ ಆಗ್ತಾ ಇದೆ ಸರ್ ಈಗ ಕಳೆದ ಒಂದು 20 ದಿನ? ಸುಮಾರಾಗಿ ನಡೀತಾ ಇದೆ. ಈಗ ಗ್ಯಾಸ್ ಸಿಗ್ತಾ ಇಲ್ಲ, ಸ್ವಲ್ಪ ಅಭಾವದಿಂದ ಸ್ವಲ್ಪ ನಡೀತಾ ಇದೆ ವ್ಯಾಪಾರ. ಮೊದಲು ನಮ್ಗೆ ಹೆಂಗೆ ಇತ್ತು ಅದ್ರ ಮೇಲೆ ಒಂದು 10% ಜಾಸ್ತಿ ಆಗಿದೆ. ಸರ್, ಈಗ ಬೇರೆ ಬೇರೆ ದವರು ಹೇಳ್ತಾ ಇದ್ದಾರೆ 10-15 ಸಾವಿರ ಗಂಟೆ ಟನ್ ಹೋಗಿದೆ ಅನ್ನೋದು. ಇಲ್ಲ ಅಷ್ಟೊಂದಿಲ್ಲ, ಒಂದು 6,000 ಗಂಟೆ ಹೋಗಿದೆ. 4,000 3,000 ಇದ್ದಿದ್ದು 6,000 ಗಂಟೆ ಹೋಗಿದೆ. ಅಷ್ಟೆಲ್ಲ 10-15. ಈಗ ನೀವು ಎಷ್ಟಕ್ಕೆ ತರ್ತೀರಿ ಸರ್ ಟನ್? ನಾವು 4,000-5,000 ತಗೊಂಡ್ಬರ್ತೀವಿ. ಹೋಲ್ಸೇಲ್ ಲಾರಿ ಗಟ್ಲೆ ತಗೊಂತೀವಿ, ಟನ್ ಗಟ್ಲೆನೆ ಬರೋದು. ನೀವು ಎಷ್ಟಕ್ಕೆ ಮಾರ್ತಾ ಇದ್ದೀರಿ ಸರ್ ಈಗ? ನಾವಿಲ್ಲಿ 10 ರೂಪಾಯಿ 15 ರೂಪಾಯಿ ಕೆಜಿ ಲೆಕ್ಕನೇ ಬರೋದು ಕೆಜಿ ಲೆಕ್ಕನೇ, ನಾವು ಮಾರೋದು ಕೆಜಿ ಲೆಕ್ಕ. ಜಾಸ್ತಿ ಸೌದೆ ಯಾರು ತಗೊಂಡು ಹೋಗ್ತಾ ಇದಾರೆ ಈಗ ನಿಮ್ಮ ಹತ್ರ? ಈಗ ನಮ್ಮ ಹತ್ರ ಇಲ್ಲಿ ಸ್ಮಶಾನಕ್ಕೆ ಸಪ್ಲೈ ಮಾಡ್ತೀವಿ. ಮತ್ತೆ ಹೋಟ್ಲವ್ರು ಇವರು ಬಂದು 5 ಮಣ ಒಂದು 10 ಮಣ ಹಿಂಗೆ ತಗೊಂಡು ಹೋಗ್ತಾರೆ. ಈಗ ಅವ್ರಿಗೂ ಸ್ಮಶಾನದವ್ರಿಗೂ ಜಾಸ್ತಿ ರೇಟ್ ಮಾಡಿದ್ರೆ ಈಗ? ಇಲ್ಲ, ಮಾಡಿಲ್ಲ. ಏನ್ ರೇಟ್ ಕೊಡ್ತಾ ಇದ್ದೋ ಅದೇ ರೇಟ್ ಆಗ್ತಾ ಇದ್ರಿ ಸರ್ ಹಿಂದೆ ಅವರು ಸ್ಮಶಾನದವ್ರು? ಈಗ 5,000 ರೂಪಾಯಿ ಆಗ್ತಾ ಇದ್ದೆ, ಅದೇ ತರ ಕೊಡ್ತಾ ಇದ್ದೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.